ಹಾಯ್ ಹಲೋ ವೆಲ್ಕಮ್ ಟು ಸಿದ್ದು ಟಾಕ್ಸ್ ಯೂಟ್ಯೂಬ್ ಚಾನಲ್ಸ್. ಗೈಸ್, ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗೈಸ್, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಸಿನಿಮಾ ರಿಲೀಸ್ ಆಗಿ ಎಷ್ಟು ವರ್ಷ ಆಗ್ತಾ ಬಂತ ಹೇಳಿ. ನಾಳೆ ಆಗಸ್ಟಿಗೆ ಬಂದರೆ ಹತ್ತತ್ರ 2 ವರ್ಷ ಆಯಿತು, ಒಂದೇ ಒಂದು ಸಿನಿಮಾ ರಿಲೀಸ್ ಆಗಿಲ್ಲ. ಲಾಸ್ಟ್ 15 ಆಗಸ್ಟ್ 2024ರಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಕೃಷ್ಣಂ ಪ್ರಣಯಂ ಸಖಿ ದ್ವಾಪರ ಸಾಂಗ್ ಇದೆಯಲ್ಲ, ಅದು ಅಂತೂ ಪೂರ್ತಿ ಮನೆಯಲ್ಲಿ ಹುಚ್ಚಿಡಿಸ್ಬಿಟ್ಟಿದ್ದು ಸಾಂಗ್. ಅದು ಎಲ್ಲಿ ನೋಡಿದ್ರು ಅದೇ ಜೇನ ದನಿಯೋಳೆ ಮೀನ ಕನ್ನೋಳೆ ಫುಲ್ಲು ವೈರಲ್ ಆಗಿದೆ. ಹಿಟ್ ಸಿನಿಮಾ ಆದಮೇಲೆ ಗಣೇಶ್ ಸರ್ ಸಿನಿಮಾ 2025ರಲ್ಲಿ ಒಂದು ರಿಲೀಸ್ ಆಗಿಲ್ಲ. ಬಟ್ ಅವ್ರು ಯಾವ್ಯಾವ ಸಿನಿಮಾಗಳು ಲೈನಪ್ಪಲ್ಲಿ ಇದಾವೆ ಗೊತ್ತಾ ಗೈಸ್? ಸುಮಾರು ಸಿನಿಮಾ ಲೈನಪ್ಪಲ್ಲಿ ಇದ್ವೆ. ಫಸ್ಟ್ ಒಂದು ನಮ್ಮ ರಮೇಶ್ ಅರವಿಂದ್ ಸರ್ ಜೊತೆ ಅವ್ರು ನಟಿಸ್ತಿದ್ದಾರೆ, ಯುವರ್ ಸಿನ್ಸಿಯರ್ಲಿ ರಾಮ್ ಅಂತ ಬರ್ತಾ ಇದೆ. ಅದಾದಮೇಲೆ ಪಿನಕ ಅಂತ ಒಂದು ಸಿನಿಮಾ ಇದೆ. ಅದಾದಮೇಲೆ ಅಗೇನ್ ಕೃಷ್ಣಂ ಪ್ರಣಯಂ ಸಖಿ ಡೈರೆಕ್ಟರ್ ಜೊತೆ ಶ್ರೀನಿವಾಸ ರಾಜು ಸರ್ ಏನಿದಾರಲ್ಲ, ಆ ಡೈರೆಕ್ಟರ್ ಜೊತೆ ಡಿಜಾಂಗೋ ಕೃಷ್ಣಮೂರ್ತಿ ಅಂತೆ. ಅಂದರೆ ಇನ್ನೂ ಟೈಟಲ್ ಫಿಕ್ಸ್ ಆಗಿಲ್ಲ, ಅನ್ಟೈಟಲ್ಡ್ ಅದು, ಬಟ್ ನಾನು ಸುಮ್ಮನೆ ಗೆಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಅರಸು ಅಂತಾರೆ ಅಂತ ಅವ್ರ ಜೊತೆ ಒಂದು ಸಿನಿಮಾ ಇದೆ. ಇದು ಎಲ್ಲವನ್ನು ಮೀರಿ ನನಗೆ ಪರ್ಸ್ನಲ್ಲಾಗಿ ಇಷ್ಟ ಆಗ್ತಾ ಇರುವಂಥ ಸಿನಿಮಾ ಯಾವುದು ಗೊತ್ತಾ? ಇತ್ತೀಚೆಗೆ ಪೂಜೆ ನೆರವೇರಿದೆ, ಆ ಸಿನಿಮಾ ಬಂದ್ಬಿಟ್ಟು ತಮ್ಮ ಸುಖಾಗಮನ ಬಯಸುವ. ಏನಿದು ಹೆಸರು ಒಂಥರ ವೆಲ್ಕಮ್ ಇನ್ವಿಟೇಷನ್ ಇದ್ದಂಗಿದೆ ಅಂತ ನಮಗೆ ಅನಿಸುತ್ತಲ್ವ. ಮದುವೆಗಳಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಗ ಅಲ್ಲಿ ಬರೆದಿರ್ತಾರೆ ತಮ್ಮ ಸುಖಾಗಮನ ಬಯಸುವ ಅಂತಂದ್ಬಿಟ್ಟು ಬರೆದಿರ್ತಾರೆ. ಸೊ ಆ ಥರ ಇದೆ, ಟೈಟಲ್ ನೋಡಿದ ತಕ್ಷಣ ಹೋಗಬೇಕು, ಆ ಥರ ಇದೆ. ಡೈರೆಕ್ಟರ್ ಬಂದ್ಬಿಟ್ಟು ರಾಮೇನಹಳ್ಳಿ ಜಗನ್ನಾಥ್ ಸರ್ ಅಂತ. ಅಂದರೆ ಅವರು ಹಿಂದೆ ಯಾವ್ಯಾವ ಸಿನಿಮಾ ಮಾಡಿದ್ದಾರೆ ಅಂತ ಕೇಳಿದ್ರೆ ನಿಮಗೆ ಸ್ವಲ್ಪ ಖುಷಿ ಆಗುತ್ತೆ. ಯಾಕೆ ಹೇಳಿ, ಆ ಡೈರೆಕ್ಟರು ನಮ್ಮ ಗಣೇಶ್ ಸರ್ ಜೊತೆ ಮಾಡ್ತಾ ಇದ್ದಾರೆ ಅಂತಂದರೆ ಪಕ್ಕಾ ಬ್ಲಾಸ್ಟ್ ಬಸ್ಟರ್. ಯಾಕಪ್ಪ ಅಂತಂದರೆ ನಮ್ಮ ಗಣೇಶ್ ಸರ್ 2006ರಲ್ಲಿ ಮುಂಗಾರು ಮಳೆ ಸಿನಿಮಾ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅದಕ್ಕಿಂತ ಹಿಂಚೆ ಚೆಲ್ಲಾಟ ಬಂದಿತ್ತು. ಸೊ 2006ರಿಂದ 2026ವರೆಗೂ 20 ವರ್ಷ ಆಯಿತು ಅವರು ಇಂಡಸ್ಟ್ರಿಗೆ ಬಂದು. 20 ವರ್ಷ ಅಂತಂದರೆ ಅದು ಆರ್ಡಿನರಿನೇ ಅಲ್ಲ. ಆವಾಗ ಅಡಿಕೆ ಮಾರ್ನಹಳ್ಳಿ ನೆಲಮಂಗಲದ ಹತ್ರ ಇದ್ದಿರೋದು, ಅಲ್ಲಿಂದ ಬೆಂಗಳೂರೇ ದೂರ ಅಂದ್ಕೊಂಡಿದ್ರು. ಬಟ್ ಈಗ ಅಡಿಕೆ ಮಾರ್ನಹಳ್ಳಿ ನಮ್ಮ ನೆಲಮಂಗಲದಲ್ಲಿದೆಯಲ್ಲ, ಅದು ಬೆಂಗಳೂರು ಥರನೇ ಪಾರ್ಟ್ ಆಗಿಬಿಟ್ಟಿದೆ. ಅಂದರೆ ಬೆಂಗಳೂರು ಅಷ್ಟು ವೈಡಾಗಿ ಬೆಳೆದ್ಬಿಟ್ಟಿದೆ ಅಂತ. ಸೊ ಅಲ್ಲಿಂದ ಬಂದ ಒಬ್ಬ ಸಾಮಾನ್ಯ ಹುಡುಗ ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿರೋದು, ಅದು ಅಮೇಜಿಂಗ್ ಜರ್ನಿ ಬಿಡಿ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಈಗ ತಮ್ಮ ಸುಖಾಗಮನ ಬಯಸುವ ಸಿನಿಮಾ ಬಗ್ಗೆ ನನಗೆ ಯಾಕೆ ಕ್ಯೂರಿಯಾಸಿಟಿಯಪ್ಪ ಅಂತಂದರೆ, ಈ ನಮ್ಮ ರಾಮೇನಹಳ್ಳಿ ಜಗನ್ನಾಥ್ ಸರ್ ಏನಿದಾರಲ್ಲ, ಹಿಂದೆ 2 ಸಿನಿಮಾ ಮಾಡಿದ್ದಾರೆ ಅವರು. ಒಂದನೇದು ನಮ್ಮ ನವೀನ್ ಸರ್ ಜೊತೆ ವಂದಿಸಿ ಬರೆಯಿರಿ, ಅದು ಅಂತೂ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂದರೆ ಒಂಥರ ಪೊಯೆಟ್ರಿಕ್ ಫಿಲ್ಮ್ ಇದ್ದಂಗಿದೆ. ಅದು ಕುವೆಂಪು ಅವ್ರದ್ದು ನೀವು ಏನಾದರೂ ಓದ್ತಾ ಇದ್ದರೆ ಆ ಥರ ಇದೆ ಸಿನಿಮಾ, ಅದು ನೆಕ್ಸ್ಟ್ ಲೆವೆಲು. ಅದಾದಮೇಲೆ ತೀರ್ಥರೂಪ ತಂದೆಯವರಿಗೆ, ಆ ಸಿನಿಮಾ ನಾನು ರಿಗ್ರೆಟ್ ಮಾಡ್ಕೋತೀನಿ ನೋಡೋಕ್ಕಾಗಲಿಲ್ಲ ಅಂತ. ನಮ್ಮ ಸುಮಾರು ಜನ ಫ್ರೆಂಡ್ಸ್ ಹೋಗಿ ಬಂದರು. ಸಿನಿಮಾ ಮಾತ್ರ ನೋಡಿ, ತೀರ್ಥರೂಪ ತಂದೆಯವರಿಗೆ ಹೆಸರು ಹೆಂಗೆ ಕೊಡ್ತಾರೆ ನೋಡಿ ಡೈರೆಕ್ಟ್ರು. ಈಗ ಅವೆರಡೂ ಸಿನಿಮಾ ಸುಮಾರು ಜನಕ್ಕೆ ಇಷ್ಟ ಆಯಿತು, ಬಟ್ ಕಮರ್ಷಿಯಲ್ ಆಗಿ ಬಾಕ್ಸ್ ಆಫೀಸ್ ಅಂತಾರಲ್ಲ, ಸೊ ಅಷ್ಟೊಂದು ಸದ್ದು ಮಾಡಲಿಲ್ಲ. ಬಟ್ ಈಗ ನಮ್ಮ ಗಣೇಶ್ ಸರ್ ಜೊತೆಗೆ ತಮ್ಮ ಸುಖಾಗಮನ ಬಯಸುವ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಫ್ಯಾಮಿಲಿ ಎಲಿಮೆಂಟ್ಸ್ ಜೊತೆಗೆ ನಮ್ಮ ಗಣೇಶ್ ಸರ್ನ ನಾವು ಯಾವ ಥರ ಇಷ್ಟಪಡ್ತಿದ್ವಲ್ಲ. ಯಾಕಪ್ಪ ಅಂತಂದರೆ ಡೈರೆಕ್ಟರ್ ಸರ್ ಹೇಳಿದ್ದಾರೆ, ಮುಂಗಾರು ಮಳೆ ಸಿನಿಮಾ ನೋಡಿ ಇನ್ಸ್ಪೈರ್ ಆದವನು. ಸೊ ಹಾಗಾಗಿ ನಾನು ಯಾವ ಥರ ಫ್ಯಾನ್ ಆಗಿ ಗಣೇಶ್ ಸರ್ನ ನೋಡೋಕೆ ಇಷ್ಟಪಡ್ತಿರಲಿಲ್ಲ, ಆ ಥರ ಸಿನಿಮಾ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಬಂದಿದ್ದವರು. ಬಂದು 2 ಸಿನಿಮಾ ಒಂದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡು. ನೀವು ಯಾವಾಗಲೇ ನೋಡಿ, ಈಗ ಹೇಗೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ದು ಪರಮಾತ್ಮ ಇಷ್ಟ ಆಗುತ್ತಲ್ವ, ಥಿಯೇಟ್ರಲ್ಲಿ ಅಷ್ಟೊಂದು ಸಿನಿಮಾ ಓಡಲಿಲ್ಲ, ಅದು ಸಕ್ಸಸ್ ಆಗಲಿಲ್ಲ. ಬಟ್ ಸುಮಾರು ಜನ ಈಗಲೂ ಲ್ಯಾಪ್ಟಾಪಲ್ಲಾಗಲಿ ಅಥವಾ ಎಲ್ಲಾದರೂ ಆಗಲಿ ಒಂದು ಕಡೆ ನೋಡ್ತಾ ಇರ್ತಾರೆ, ಅದ್ರ ಬಗ್ಗೆ ಗುಣಗ್ತಾ ಇರ್ತಾರೆ. ಆ ಸಾಂಗ್ಗಳಾಗಲಿ ಆ ಸಿನಿಮಾ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲು. ಅದೇ ಥರ ವಂದಿಸಿ ಬರೆಯರು ಮತ್ತು ತೀರ್ಥರೂಪ ತಂದೆಯವರಿಗೆ. ಸೊ ಈಗ ಬರ್ತಾ ಇರೋದು ತಮ್ಮ ಸುಖಾಗಮನ ಬಯಸುವ. ಗೈಸ್, ನಾನಂತೂ ಬರೆದು ಕೊಡ್ತೀನಿ, ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ರಿವ್ಯೂ ಮಾಡ್ತೀನಿ ಸಿನಿಮಾ ಬಗ್ಗೆ. ಸಿನಿಮಾ ಮಾತ್ರ ಸೂಪರಾಗಿ ಇದ್ದೇ ಇರುತ್ತೆ, ಅದಕ್ಕೆ 100% ನಾನು ಶ್ಯೂರ್ ಇದ್ದೀನಿ. ಯಾಕೆಷ್ಟು ಓವರಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಡೈರೆಕ್ಟರ್ ಇದ್ದಾರಲ್ಲ, ಆ ಥರ ಡೆಡಿಕೇಶನ್ ಇದೆ ಅವ್ರಿಗೆ ಗೊತ್ತಿದೆ ಯಾವ ಥರ ಸಿನಿಮಾ ಮಾಡಬೇಕು. ಜನರ ನಾಡಿ ಮಿಡಿತಾ ಹಿಡಿತಾರಲ್ಲ, ಅದು
ಗೊತ್ತಿದೆ ಅವ್ರಿಗೆ, ಪಲ್ಸ್ ಗೊತ್ತಾಗಿದೆ, ಆಡಿಯನ್ಸ್ ಪಲ್ಸು. ಎಸ್ಪೆಷಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಫ್ಯಾನ್ಸ್ಗೆ ಈ ಸಿನಿಮಾ ಬರೆದಿಟ್ಕೊಳ್ಳಿ. ಈಗ ಈ ಲೈನಪ್ಪಲ್ಲಿರೋ ಸಿನಿಮಾಗಳು ಬರುತ್ತೆ, ಅದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ. ನಾನು ಅದರಲ್ಲಿ ಕಾಯ್ತಾ ಇರೋ ಸಿನಿಮಾ ಅಂದರೆ ಯುವರ್ ಸಿನ್ಸಿಯರ್ಲಿ ರಾಮ್, ನಮ್ಮ ರಮೇಶ್ ಅರವಿಂದ್ ಸರ್ ಜೊತೆಗೆ ಬರ್ತಾ ಇದೆ. ಸೊ ಅದಾದಮೇಲೆ ಅಗೇನ್ ಪಿನಾಕ, ಅದೊಂದು ಪೂರ್ತಿ ಡಿಫ್ರೆಂಟ್ ಜಾನರ್ ಇದೆ ಗಣೇಶ್ ಸರ್ದು. ಅದಾದಮೇಲೆ ನೆಕ್ಸ್ಟು ಡಿಜಾಂಗೋ ಕೃಷ್ಣಮೂರ್ತಿ ಅಂತ, ಅಗೇನ್ ಕೃಷ್ಣಂ ಪ್ರಣಯಂ ಸಖಿ ಕೊಲ್ಯಾಬ್ ಆಗ್ತಾ, ಕೃಷ್ಣಂ ಪ್ರಣಯಂ ಸಖಿ ಟೀಮ್ ಕೊಲ್ಯಾಬ್ ಆಗ್ತಾ ಇದೆ. ಸೊ ಅದಾದಮೇಲೆ ಅರಸು ಅಂತಾರೆ ಸಿನಿಮಾ ಇದೆಯಲ್ಲ. ಸೊ ನೋಡೋಣ, ಸೊ ಸಿನಿಮಾ ಯಾವ ರೀತಿ ಬರುತ್ತೆ ನೋಡೋಣ. ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಫ್ಯಾನ್ಸ್ಗಂತೂ ಇದೊಂಥರ ಹಬ್ಬ ಇರ್ಬೋದು. ಯಾಕೆಂದರೆ 2025ರಲ್ಲಿ ಯಾವುದೇ ಅವ್ರ ಸಿನಿಮಾ ರಿಲೀಸ್ ಆಗಿಲ್ಲ. ಬಟ್ ಈ ವರ್ಷ ಖಂಡಿತವಾಗ್ಲೂ ಯುವರ್ ಸಿನ್ಸಿಯರ್ಲಿ ರಿಲೀಸ್ ಆಗುತ್ತೆ, ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇದೇ ಥರ ಹೆಚ್ಚಿನ ವಿಡಿಯೋಗೆ ಗೈಸ್ ನನ್ನ ಚಾನಲ್ನ ಫಾಲೋ ಮಾಡಿ.